ವಿರೋಧ ಪಕ್ಷದ ಸಚೇತಕರಾಗಿರ್ತಕ್ಕಂಥ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸರ್ಕಾರ ದೇಶದ್ರೋಹಿ ಸರ್ಕಾರ. ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್. ಇವ್ರಿಗೇನಾದ್ರೂ ತಾಕತ್ತಿದ್ರೆ ಇವ್ರು ಪ್ರಧಾನಮಂತ್ರಿ ಇದ್ದಾರೆ, ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ ಹೇಳಿ. ಆತರ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಯಿಗೆ ಬಂದಂತ ಹೇಳಕ್ ಆಗುತ್ತಾ ದೇಶದ್ರೋಹಿ ಅಂತೇಳಿ? ಇವರಿಂದ ನಾವು ಸರ್ಟಿಫಿಕೇಟ್ ತಗೋಬೇಕೇನು? ಆದ್ರಿಂದ ದಯವಿಟ್ಟು ಏನ್ ಮಾಡಬೇಕು? ಇಲ್ಲ ಇಲ್ಲ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕಾಗುತ್ತೆ. ಕೇಳಿ, ಪೂಜಾರಿ ಒಂದ್ ನಿಮಿಷ ನೋಡಿ, ನಾನು ಅನುಮತಿ ಕೊಟ್ಟವ್ರು ಮಾತಾಡಿ ಉಳಿದು ಯಾವ್ದು ಕಟ್ತುಕೋಗಿಲ್ಲ. ನಾನು ಒಂದ್ ನಿಮಿಷದಲ್ಲಿ ಮುಗಿಸ್ತೇನೆ. ಒಬ್ಬರ ಮಾತಾಡಬೇಕು, ಯಾರು ಕಟ್ತುಕೋಗಿಲ್ಲ. ನಂದು ಲಾಸ್ಟ್ ಎರಡು ಶಬ್ದ ಮುಗಿಸ್ತೇನೆ. ಎರಡೇ ಮಾತು. ನಂದು ಒಂದೇ ಸಭಾಪತಿಗಳ ಕೊನೆ ರಿಕ್ವೆಸ್ಟ್ ಇದೆ, ಅವರಿಗೆ ಪಾಸ್ ಕೊಟ್ಟವ್ರು ಯಾರು ವಿಧಾನಸಭೆ ಹಾಗಾಗಿ ಈ ಸರ್ಕಾರನ ಯಾವುದೇ ಕಾರಣಕ್ಕೂ ಮುಂದುವರಿಯಕ್ ಬಿಡಬಾರ್ದು. ಈ ಸರ್ಕಾರನ ವಜಾ ಮಾಡಬೇಕು ಅಂತ ಹೇಳಿ ನಾನು ಗವರ್ನರ್ಗೆ ಮನವಿ ಮಾಡ್ತಾ ಇದ್ದೇನೆ. ಈ ಸರ್ಕಾರನ ವಜಾ ಮಾಡಬೇಕು. ಸಂವಿಧಾನ ವಿರೋಧಿ ಸರ್ಕಾರ ವಿಧಾನಸೌಧದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರಂದ್ರೆ ಇದು ಆಡಳಿತ ನಡೆಸೋದಕ್ಕೆ ಅಯೋಗ್ಯ ಸರ್ಕಾರ. ಇದು ಈ ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ನಾಲಾಯಕ. ಆಡಳಿತವನ್ನು ನಡೆಸಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಇಲ್ಲ. ಹಾಗಾಗಿ ನಾನು ಗವರ್ನರ್ ಅಲ್ಲಿ ವಿನಂತಿಯನ್ನ ಮಾಡ್ತೇನೆ, ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಸರ್ಕಾರವನ್ನು ವಿರೋಧ ಪಕ್ಷದ ಸಚೇತಕರಾಗಿರ್ತಕ್ಕಂಥ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸರ್ಕಾರ ದೇಶದ್ರೋಹಿ ಸರ್ಕಾರ. ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್. ಇವ್ರಿಗೇನಾದ್ರೂ ತಾಕತ್ತಿದ್ರೆ ಇವ್ರು ಪ್ರಧಾನಮಂತ್ರಿ ಇದ್ದಾರೆ, ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ ಹೇಳಿ. ಆತರ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಯಿಗೆ ಬಂದಂತ ಹೇಳಕ್ ಆಗುತ್ತಾ ದೇಶದ್ರೋಹಿ ಅಂತೇಳಿ? ಇವರಿಂದ ನಾವು ಸರ್ಟಿಫಿಕೇಟ್ ತಗೋಬೇಕೇನು? ಆದ್ರಿಂದ ದಯವಿಟ್ಟು ಏನ್ ಮಾಡಬೇಕು? ಇಲ್ಲ ಇಲ್ಲ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕಾಗುತ್ತೆ. ಕೇಳಿ, ಪೂಜಾರಿ ಒಂದ್ ನಿಮಿಷ ನೋಡಿ, ನಾನು ಅನುಮತಿ ಕೊಟ್ಟವ್ರು ಮಾತಾಡಿ ಉಳಿದು ಯಾವ್ದು ಕಟ್ತುಕೋಗಿಲ್ಲ. ನಾನು ಒಂದ್ ನಿಮಿಷದಲ್ಲಿ ಮುಗಿಸ್ತೇನೆ. ಒಬ್ಬರ ಮಾತಾಡಬೇಕು, ಯಾರು ಕಟ್ತುಕೋಗಿಲ್ಲ. ನಂದು ಲಾಸ್ಟ್ ಎರಡು ಶಬ್ದ ಮುಗಿಸ್ತೇನೆ. ಎರಡೇ ಮಾತು. ನಂದು ಒಂದೇ ಸಭಾಪತಿಗಳ ಕೊನೆ ರಿಕ್ವೆಸ್ಟ್ ಇದೆ, ಅವರಿಗೆ ಪಾಸ್ ಕೊಟ್ಟವ್ರು ಯಾರು ವಿಧಾನಸಭೆ ಹಾಗಾಗಿ ಯಾರು ಈ ಸರ್ಕಾರನ ಯಾವುದೇ ಕಾರಣಕ್ಕೂ ಮುಂದುವರಿಯಕ್ ಬಿಡಬಾರ್ದು. ಈ ಸರ್ಕಾರನ ವಜಾ ಮಾಡಬೇಕು ಅಂತ ಹೇಳಿ ನಾನು ಗವರ್ನರ್ಗೆ ಮನವಿ ಮಾಡ್ತಾ ಇದ್ದೇನೆ. ಈ ಸರ್ಕಾರನ ವಜಾ ಮಾಡಬೇಕು. ಸಂವಿಧಾನ ವಿರೋಧಿ ಸರ್ಕಾರ ವಿಧಾನಸೌಧದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರಂದ್ರೆ ಇದು ಆಡಳಿತ ನಡೆಸೋದಕ್ಕೆ ಅಯೋಗ್ಯ ಸರ್ಕಾರ. ಇದು ಈ ಸರ್ಕಾರ ಆಡಳಿತ
ಸರ್ಕಾರದ ಕಡೆಯಿಂದ ಸಾಧ್ಯ ಇಲ್ಲ. ಹಾಗಾಗಿ ನಾನು ಗವರ್ನರಲ್ಲಿ ವಿನಂತಿಯನ್ನ ಮಾಡ್ತೇನೆ, ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಆಗ್ರಹ ಮಾಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.